BDA ಅಧಿವೇಶನ ಈಗ ನಡೀತಾ ಇದ್ದು ಖರೀದಿಸೋ ಮುನ್ನ ಎಚ್ಚರ ಸೈಟ್ ಹಂಚುವಾಗ ರಸ್ತೆ ನೀರು ಕೊಡುತ್ತೇವೆ ಎಂದಿರಲಿಲ್ಲ ಸ್ಫೋಟಕ ಹೇಳಿಕೆ ಈಗ ವೈರಲ್ ಆಗ್ತಾ ಇದೆ. ಸೈಟ್ ಹಂಚುವಾಗ ರಸ್ತೆ ನೀರು ಕೊಡುತ್ತೇವೆ ಎಂದಿರಲಿಲ್ಲ ಅಂತ ಸ್ಫೋಟಕ ಹೇಳಿಕೆ ಈಗ ವೈರಲ್ ಆಗ್ತಾ ಇದೆ. ಜನರಿಂದ ಲಕ್ಷಾಂತರ ರೂಪಾಯಿ ಹಣ ಪಡೆಯೋದ್ಯಾಕೆ? ಇದೇನಾ ಬ್ರ್ಯಾಂಡ್? ಸೈಟ್ಗಾಗಿ ಲಕ್ಷ ಹಣ ಪಡೆಯೋದ್ಯಾವ ಪುರುಷಾರ್ಥಕ್ಕೆ? ಹಾಗಾದ್ರೆ ನಿವೇಶನದಾರರಿಗೆ ರಸ್ತೆ ಕುಡಿಯುವ ನೀರು ಕಲ್ಪಿಸಿಕೊಡ್ತೇನಂತ ಮೊದಲಿಗೆ ಮಾತಾಗಿತ್ತು. ಈಗ ನಾವು ಆ ರೀತಿ ಹೇಳೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಚರಂಡಿ ವ್ಯವಸ್ಥೆ ಕಲ್ಪಿಸಿಕೊಡದೇ ಇರೋದು ಬ್ರ್ಯಾಂಡ್ ಬೆಂಗಳೂರು. ಹಾಗಾದ್ರೆ ಮುಖ್ಯಮಂತ್ರಿ DK ಸಾಹೇಬ್ರೆ, ನೀವೇ ಉತ್ತರ ಕೊಡಿಸ್ಬೇಕಿದಕ್ಕೀಗ. BDA ನಿವೇಶನ ಖರೀದಿಸೋ ಮುನ್ನ ಎಚ್ಚರ ಇನ್ ಮುಂದೆ ಜನರೇ, ಸೈಟ್ ಹಂಚುವಾಗ ರಸ್ತೆ ನೀರು ಕೊಡ್ತೇವೆ ಎಂದಿರಲಿಲ್ಲ ಅಂತ ಈಗ GV ಅಧಿಕಾರಿಗಳು ಮಾತನಾಡ್ತಾ ಇದ್ದಾರೆ. ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ BDA ಆಯುಕ್ತ ಮಣಿವಣ್ಣನ್. ಮೂಲಭೂತ ಸೌಕರ್ಯಗಳನ್ನೇ ನೀಡಲು ಯೋಗ್ಯತೆ ಇಲ್ವಾ? ಹಾಗಾದ್ರೆ ಜನರಿಂದ ಲಕ್ಷಾಂತರ ರೂಪಾಯಿ ಹಣವನ್ನ ಪೀಕ್ತೀರಿ. ಅದಾದ ನಂತರದಲ್ಲಿ ನಾವು ಆ ರೀತಿಯಾದಂಥ ಮಾತುಗಳನ್ನ ಆಡಿರಲಿಲ್ಲ, ಈ ರೀತಿಯಾದಂಥ ಹೇಳಿಕೆಯನ್ನು ನೀಡಿರಲಿಲ್ಲ ಅನ್ನೋದು ಈಗ ಅಸಡ್ಡೆ ಮಾತುಗಳನ್ನ ಆಡ್ತೀರಿ. ಹಾಗಾದ್ರೆ ಜನರೇನ್ ಮಾಡಬೇಕು? ಸೈಟ್ ಪಡೆದವರು DK ಸಾಹೇಬ್ರೆ ಮಾತನಾಡಿ. ಈಗ ನಿವೇಶನದಾರರಿಗೆ ರಸ್ತೆನೂ ಇಲ್ಲ, ಕುಡಿಲಿಕ್ಕೆ ನೀರು ಇಲ್ಲ ಅಂದ್ರೆ ಚರಂಡಿ ವ್ಯವಸ್ಥೆ ಕೊಡೋದೇ ಇರೋದು ಇದೇನಾ ಬ್ರ್ಯಾಂಡ್ ಬೆಂಗಳೂರು? ಬೆಂಗಳೂರನ್ನ ಹಾಗೆ ಮಾಡಿಬಿಡ್ತೀವಿ, ಹೀಗೆ ಮಾಡಿಬಿಡ್ತೀವಿ ಅಂತೀರಿ. ನೋಡಿದ್ರೆ ಈ ರೀತಿ ನಿಮ್ಮ ಅಧಿಕಾರಿಗಳೇ ಈ ರೀತಿ ಅಸಡ್ಡೆಯಾದಂಥ ಮಾತುಗಳನ್ನ ಆಡ್ತಾರೆ. ಸೈಟ್ ಹಂಚುವಾಗ ರಸ್ತೆ ನೀರು ಕೊಡ್ತೇವೆ ಎಂದಿರಲಿಲ್ಲ ಅನ್ನೋ ಸ್ಫೋಟಕ ಹೇಳಿಕೆ ಈಗ ವೈರಲ್ ಆಗ್ತಾ ಇದೆ. ಈ ಮಾತಿಗೆ ಏನ್ ಹೇಳೋದು? ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ BDA ಆಯುಕ್ತ ಮಣಿವಣ್ಣನ್. ಈಗ ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅಂತ ಜನರು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಜನರಿಂದ ಲಕ್ಷಾಂತರ ರೂಪಾಯಿ ಹಣ ಪಡೆಯೋದ್ಯಾಕೆ? ಹಾಗಾದ್ರೆ BDA ಆಯುಕ್ತರ ಹೊಸ ಸಂಶೋಧನೆ. BDA ನಿವೇಶನದಾರರಿಗೆ ನಿವೇಶನ ಹಂಚಿಕೆ ಮಾಡಿದಾಗ ರಸ್ತೆ ಕೊಡುತ್ತೇವೆ ಅಂತ ಹೇಳಿರಲಿಲ್ಲ ಅನ್ನೋದು ಈಗ ಆಯುಕ್ತರ ಮಾತಾಗಿದೆ. ನೀರು ಕೊಡುತ್ತೇನೆ ಎಂದು ಹೇಳಿರಲಿಲ್ಲ. ಮತ್ತಲ್ಲಿ ಈ ಪುರುಷಾರ್ಥಕ್ಕೆ ಸೈಟ್ ಹಿಡಿಯೋದು ಯಾಕೆ? BDA ಆಯುಕ್ತರ ವಿರುದ್ಧ ಶಾಸಕ ಸುರೇಶ್ ಕುಮಾರ್ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. BDA ಆಯುಕ್ತರ ಹೊಸ ಸಂಶೋಧನೆ. ಇದೇನಾ ಬ್ರ್ಯಾಂಡ್ ಬೆಂಗಳೂರು? BDA ನಿವೇಶನದಾರರಿಗೆ ನಿವೇಶನ ಹಂಚಿಕೆ ಮಾಡಿದಾಗ ನೀರು ಕೊಡೋದಿಲ್ಲ ಅಂತ ಹೇಳಿದ್ವಿ ಅಂತ ಈಗ ಆಯುಕ್ತರ ಮಾತಿಗೆ ಶಾಸಕರು ಗರಂ ಆಗಿದ್ದಾರೆ. ಅಲ್ಲಿ ರಸ್ತೆ ಇಲ್ಲ, ಕುಡಿಲಿಕ್ಕೆ ನೀರು ಕೊಡೋದಿಲ್ಲ, ಓಡಾಡೋಕೆ ಒಂದು ವ್ಯವಸ್ಥೆನೂ ಸರಿಯಾಗಿಲ್ಲ ಅಂದಮೇಲೆ ಮತ್ತಲ್ಲಿ ಯಾವ ಪುರುಷಾರ್ಥಕ್ಕೆ ಸೈಟ್ ಹಿಡಿಬೇಕು ಜನರು? ಹೀಗಾಗಿ ಜನರು ಕೂಡ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಶಾಸಕರು ಕೂಡ ಈ ಅಸಡ್ಡೆ ಮಾತಿಗೆ ಈಗ ಆಕ್ರೋಶವನ್ನು ಕಾರ್ತಾ ಇದ್ದಾರೆ. ಯಾರಿಲ್ಲ? ಓಕೆ, ನಿಖಿತಾ ಮ್ಯಾಮ್, get it audited by the finance department. What was the original estimate when we sold the sites? Now how much extra we are spending? Alla madkolla itkollana actually ಲೆಕ್ಕ ಇಟ್ಕೊಳ್ಳ. If we go that way, sir, how much I would have to spend to build my house compared to what it would have cost me 10 years ago when sites were allotted to us. Our sale deed says that we will provide water. We don't say that. Sale deed illa adu. If we sale deed we have said we have provide road, adu adru illa. So if whatever is in the sale deed, you can hold us responsible. We have to pay money to you. The interpretation of that interpretation can yogya niveshana. Sir, interpretation can be done only by the court, sir. We yes. Can't interpret it. It's common sense, sir, between you and me. Sir, no, I will not say much about it. So when it comes, we'll see. When the bridge comes, we'll cross. Okay, next. Sir, if there's any other questions online, ನೋಡಿ, ಅಲ್ಲಿ ಸೈಟು ಯಾವ ಪುರುಷಾರ್ಥಕ್ಕೆ ಹಿಡಿಬೇಕು ನೀವೇ ಹೇಳಿ. ಒಂದು ಕಡೆ ನೀರಿಲ್ಲ ಅಂತಾರೆ, ನೀರು ಕೊಡೋದಿಲ್ಲ. ನಾವು ಈ ಹಿಂದೆನೂ ಕೂಡ ಈ ರೀತಿ ಆದಂಥ ಹೇಳಿಕೆಗಳನ್ನ ಕೊಟ್ಟಿರಲಿಲ್ಲ. ನಾವು ನೀರು ಕೊಡ್ತೇವೆ, ಫುಟ್ಪಾತ್ ಕೊಡ್ತೇವೆ,
ರಸ್ತೆ ಕೊಡ್ತೇವೆ ಅಂತೆಲ್ಲ ಹೇಳಿರಲಿಲ್ಲ. ಇವಾಗ ಕೊಡೋಕ್ಕಾಗಲ್ಲ ಅಂತ ಅಸಡ್ಡೆ ಮಾತುಗಳನ್ನ ಆಡ್ತಾ ಇದ್ದಾರೆ ಆಯುಕ್ತರು. ಈಗಾಗಲೇ ಜನರು ಕೂಡ ಇಡೀ ಶಾಪ ಹಾಕ್ತಿದ್ದಾರೆ. ಹಾಗಾದರೆ ನೀರು ಕೊಡೋದಿಲ್ಲ, ರಸ್ತೆ ಕೊಡೋದಿಲ್ಲ, ಫುಟ್ಪಾತ್ ಕೊಡೋದಿಲ್ಲ ಅಂದಮೇಲೆ ಅಲ್ಲಿ ಯಾಕೆ ನಾವು ಸೈಟ್ ಹಿಡಿಬೇಕು ಅಂತ ಈಗ ಜನರು ಕ್ವಶನ್ ಹಾಕ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ದಯವಿಟ್ಟು ಇದಕ್ಕೆ ಸಹಕರಿಸಬೇಕು. ನೀರು ಕೊಡ್ತೇನಂತ ನಾನು ಹೇಳೇ ಇರಲಿಲ್ಲ ಅಂತ BDA ಆಯುಕ್ತ ಮಣಿವಣ್ಣನ್ ಈಗ ಹೇಳ್ತಾ ಇದ್ದಾರೆ. ಇದರ ವಿರುದ್ಧ ಶಾಸಕ ಸುರೇಶ್ ಕುಮಾರ್ ಒಂದು ಕಡೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.